ಎಲ್ಲರಿಗೂ ನಮಸ್ಕಾರ. ಕ್ಯೂರಿಯಸ್ ಮೈಂಡ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು 8ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ 4ನೇ ಅಧ್ಯಾಯ ಜಗತ್ತಿನ ಪ್ರಮುಖ ನಾಗರಿಕತೆಗಳು ಈ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಮೊದಲನೇ ಮೇನ್, ಈ ಕೆಳಕಂಡ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ. ಮೊದಲನೇದು, ಈಜಿಪ್ಟ್ ನಾಗರಿಕತೆಯ ಕಾಲದ ಬರವಣಿಗೆಯನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಉತ್ತರ ಹೀರೋಗ್ಲಿಫಿಕ್ಸ್. 2, ಈಜಿಪ್ಟನ್ನು ಆಳಿದ ರಾಜರುಗಳನ್ನು ಡ್ಯಾಶ್ ಎಂದು ಕರೆಯುತ್ತಿದ್ದರು. ಉತ್ತರ ಫ್ಯಾರೋ. 3, ಗ್ರೀಕರು ಮೆಸೊಪಟೋಮಿಯಾವನ್ನು ಡ್ಯಾಶ್ ಎಂದು ಕರೆಯುತ್ತಿದ್ದರು. ಉತ್ತರ ನದಿಗಳ ನಡುವಿನ ನಾಡು. 4ನೇದು, ಅಮೋರೈಟರ್ ಪ್ರಸಿದ್ಧ ದೊರೆ ಡ್ಯಾಶ್ ಹಮ್ಮುರಬಿ. 5, ಪ್ರಿನ್ಸಪ್ ಎಂದರೆ ಡ್ಯಾಶ್. ಉತ್ತರ ರಾಜ್ಯದ ಮೊದಲ ನಾಗರಿಕ. 6, ರೋಮನ್ನರ ಭಾಷೆ ಡ್ಯಾಶ್. ಉತ್ತರ ಲ್ಯಾಟಿನ್. 7, ಟೆಕ್ಸ್ಕೋಕೋ ಎಂಬುದು ಮೆಕ್ಸಿಕೋದಲ್ಲಿರುವ ಒಂದು ಡ್ಯಾಶ್. ಉತ್ತರ ಸರೋವರ. 8, ಇಂಕಾಗಳ ಆರಾಧ್ಯ ದೈವ ಡ್ಯಾಶ್. ಉತ್ತರ ಸೂರ್ಯದೇವ. 2ನೇ ಮೇನ್ ಹೊಂದಿಸಿ ಬರೆಯಿರಿ. ಹವಾಂಗೋ ನದಿ, ಕ್ಯೂನಿಫಾರ್ಮ್, ಕ್ಲಿಯೋಪಾತ್ರ, ಹಮ್ಮುರಬಿ, ಚೀನಾದ ಮನೆತನ. ಸೊ ಇಲ್ಲಿ ನಾವು ಹೊಂದಿಸಿ ಬರಿತಾ ಇರೋ ಆನ್ಸರು ಹವಾಂಗೋ ನದಿ ಚೀನಾ, ಕ್ಯೂನಿಫಾರ್ಮ್ ಮೆಸೊಪಟೋಮಿಯಾ, ಕ್ಲಿಯೋಪಾತ್ರ ಈಜಿಪ್ಟಿನ ಕಡೆಯ ರಾಣಿ, ಹಮ್ಮುರಬಿ ಅಮೋರೈಟರ ದೊರೆ, ಚೀನಾದ ಮನೆತನ ಶಾಂಗ್. 3rd ಮೇನ್, ಸಂಕ್ಷಿಪ್ತವಾಗಿ ಉತ್ತರಿಸಿ. 9ನೇದು, ಪ್ರಾಚೀನ ಕೊಲಂಬಿಯಾದ ನಾಗರಿಕತೆಗಳಾವುವು? ಉತ್ತರ ಪ್ರಾಚೀನ ಕೊಲಂಬಿಯಾದ ನಾಗರಿಕತೆಗಳೆಂದರೆ ಮಾಯಾ, ಆಸ್ಟೆಕ್, ಇಂಕಾ. 10ನೇ ಪ್ರಶ್ನೆ, ಮಾಯನ್ನರು ಯಾರು? ಉತ್ತರ ಮೆಕ್ಸಿಕೋದ ಯುಕಟೇನ್ ಪ್ರದೇಶದಲ್ಲಿನ ಅಮೇರಿಕಾದ ಇಂಡಿಯನ್ ಮೂಲ ನಿವಾಸಿಗಳನ್ನು ಮಾಯನ್ನರು ಎನ್ನುವರು. 11ನೇ ಪ್ರಶ್ನೆ, ಮಮ್ಮಿಗಳನ್ನು ಹೇಗೆ ಸಂರಕ್ಷಿಸುತ್ತಿದ್ದರು? ಉತ್ತರ ಈಜಿಪ್ಟ್ ನಾಗರಿಕತೆಯಲ್ಲಿ ಸತ್ತ ದೇಹವನ್ನು ವಿವಿಧ ರಾಸಾಯನಿಕಗಳಿಂದ ಲೇಪಿಸಿ ತೆಳುವಾದ ಬಟ್ಟೆಯಿಂದ ಸುತ್ತುತ್ತಿದ್ದರು. ಹೀಗೆ ಸಂರಕ್ಷಿಸಲ್ಪಟ್ಟ ದೇಹವನ್ನು ಮಮ್ಮಿ ಎಂದು ಕರೆಯುತ್ತಿದ್ದರು. ಈ ದೇಹವನ್ನು ವಿಶೇಷವಾಗಿ ತಯಾರಿಸಿದ ಶವಪೆಟ್ಟಿಗೆಯಲ್ಲಿ ಇಡಲಾಗುತ್ತಿತ್ತು. 12ನೇ ಪ್ರಶ್ನೆ, ಪಿರಮಿಡ್ಗಳ ಬಗ್ಗೆ ಲಘು ಟಿಪ್ಪಣಿ ಬರೆಯಿರಿ. ಉತ್ತರ ಈಜಿಪ್ಟ್ ನಾಗರಿಕತೆಯಲ್ಲಿ ಸಮಾಧಿಯ ಮೇಲೆ ತ್ರಿಕೋನಾಕಾರದ ಬೃಹತ್ ಕಟ್ಟಡಗಳನ್ನು ಶಿಲೆಯನ್ನು ಬಳಸಿ ಕಟ್ಟುತ್ತಿದ್ದರು. ಇದನ್ನು ಗ್ರೀಕರು ಪಿರಮಿಡ್ ಎಂದು ಕರೆದರು. 13ನೇ ಪ್ರಶ್ನೆ, ಹವಾಂಗೋ ನದಿಯು ಚೀನಾದ ದುಗುಡ ಹೇಗೆ? ಉತ್ತರ ಹವಾಂಗೋ ನದಿಯು ಆಗಿಂದಾಗೆ ತನ್ನ ಹಾದಿಯನ್ನು ಬದಲಿಸುತ್ತಿದ್ದು, ಇದರಿಂದಾಗಿ ಮನೆಗಳು ಮತ್ತು ಕೃಷಿ ಭೂಮಿ ನೆರೆಗೆ ಆಹುತಿಯಾಗುತ್ತಿದ್ದವು. ಇದರಿಂದ ಕಾಲುವೆಗಳು ನಿಷ್ಕ್ರಿಯಗೊಳ್ಳುತ್ತಿದ್ದವು. ಈ ಎಲ್ಲ ಕಾರಣಗಳಿಂದ ಹವಾಂಗೋ ನದಿಯನ್ನು ಚೀನಾದ ದುಗುಡ ಎಂದು ಕರೆಯುತ್ತಿದ್ದರು. ಇದಿಷ್ಟು ಕೂಡ ನಿಮ್ಮ ಪಠ್ಯಪುಸ್ತಕದಲ್ಲಿ ನೀಡಿದಂತಹ ಪ್ರಶ್ನೆಗಳಿಗೆ ಉತ್ತರಗಳಾಗಿದ್ವು. ಈ ವಿಡಿಯೋ ನಿಮ್ಮೆಲ್ರಿಗೂ ಸಹ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಹಾಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.